ಸೊ ಹಾಯ್, ನಮಸ್ತೆ. ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಾವು ಮೊರಾರ್ಜಿ ದೇಸಾಯಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಬನ್ನಿ. ನೋಡ್ರಿ, 61ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ಎಲ್ಲ ದ್ರವ್ಯಗಳು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತವೆ. ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವೆ. ಎಲ್ಲ ದ್ರವ್ಯಗಳು ಅಥವಾ ಪದಾರ್ಥಗಳು ಅನೇಕ ಕಣಗಳಿಂದ ಆಗಿರುತ್ತವೆ. ಎಲ್ಲ ದ್ರವ್ಯಗಳು ಅಥವಾ ಪದಾರ್ಥಗಳಿಗೆ ದ್ರವ್ಯರಾಶಿ ಇದೆ. ಸೊ ಇದ್ರದ್ದು ಯಾವ ಲಕ್ಷಣವಲ್ಲ ಇದು? ಸರಿಯಾದ ಉತ್ತರ 2 ಆಗಿದೆ. ಯಾಕಂದರೆ ಎಲ್ಲ ದ್ರವ್ಯಗಳಿಗೆ ಅಥವಾ ಪದಾರ್ಥಗಳಿಗೆ ಆಕಾರವನ್ನು ಹೊಂದಿರುವುದಿಲ್ಲ. ಫಾರ್ ಎಕ್ಸಾಂಪಲ್, ದ್ರವ ಇದು ನಿರ್ದಿಷ್ಟ ಆಕಾರವನ್ನು ಹೊಂದಿಲ್ಲ. ಹಾಗಾಗಿ 2 ಲಕ್ಷಣವಲ್ಲ. ಸರಿಯಾದ ಉತ್ತರ 2. ಇನ್ನು 62ನೇ ಪ್ರಶ್ನೆ. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ? ಸರಿಯಾದ ಉತ್ತರ ಯಾವುದಂದರೆ ರಾಸಾಯನಿಕ ಶಕ್ತಿ. ಸೊ ನೆಕ್ಸ್ಟ್ ನೋಡ್ರಿ, 63ನೇ ಪ್ರಶ್ನೆ. ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ಅಂದರೆ ಮಂಗಳ ಗ್ರಹದ ಲಕ್ಷಣ ಯಾವುದಲ್ಲ ಅಂತ ಕೇಳ್ತಾ ಇದ್ದಾರೆ. ಕಬ್ಬಿಣದ ಆಕ್ಸೈಡ್ನಿಂದಾಗಿ ಅದರ ಕೆಂಪು ಮಣ್ಣು ರೂಪುಗೊಳ್ಳುತ್ತದೆ. ಇದು ಕರೆಕ್ಟ್ ಇದೆ. ಇನ್ನು ಇದು ಒಂದು ಮರುಭೂಮಿಯಂತೆ ಕಾಣುತ್ತದೆ. ಸೊ ಇದು ಕೂಡ ಸರಿಯಾಗಿದೆ. ಇದು ಸೂರ್ಯನಿಂದ 4ನೇ ಗ್ರಹವಾಗಿದೆ. ಇದು ಕೂಡ ಕರೆಕ್ಟ್ ಆಗಿದೆ. ಇನ್ನು ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿವೆ. ಇದು ತಪ್ಪು, ಯಾಕಂದರೆ ಶನಿ ಗ್ರಹ ಹೊಂದಿತಿ. ಹಾಗಾದರೆ ಸರಿಯಾದ ಉತ್ತರ 4 ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 64ನೇ ಪ್ರಶ್ನೆ ನೋಡ್ರಿ. ಹೊಂದಿಸಿ ಬರೆಯಿರಿ ಐತಿ. ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಸಾರಜನಕ ಅಂದರೆ ನೈಟ್ರೋಜನ್ ಮತ್ತು ಡಸ್ಟ್ ಕೊಟ್ಟಿದ್ದಾರೆ. ಇದು ವಾಯುವಿನಲ್ಲಿರುವಂಥ ಘಟಕಗಳ ಒಂದು ಇಲ್ಲಿ ಪಟ್ಟಿ ಬಿ ಯಲ್ಲಿ ಕೊಟ್ಟಿದ್ದಾರೆ ಪ್ರಮಾಣವನ್ನು. ಆಮ್ಲಜನಕ ಎಷ್ಟಿರುತ್ತೆ ಅಂತ ಹೇಳಿದ್ದೀನಿ. ಸೊ 21% ಇರುತ್ತೆ. ಹಾಗಾದರೆ ಮೊದಲಿಗೆ ಬರೋದು AV ಆಗಿದೆ. ನೆಕ್ಸ್ಟು ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತೆ? 0.04% ಇರುತ್ತೆ. ಹಾಗಾದರೆ ಎರಡನೇದು 3 ಬರುತ್ತೆ. ಹೌದಾ? ಒಂದನೇದು ವಿ, ಎರಡನೇದು 3. ಹಾಗಾದರೆ ಆಪ್ಷನ್ ಯಾವುದು ಇಲ್ಲಿ? 3. ಹೌದಾ? 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ, 65ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸಿ. ಸೂರ್ಯನ ಬೆಳಕು ಬೇಕಾ? ಎಸ್, ಬೇಕು. ಇಂಗಾಲ ಡೈಆಕ್ಸೈಡ್ ಕೂಡ ಬೇಕಾಗ್ತದೆ. ಇನ್ನು ನೀರು ಮತ್ತು ಲವಣಗಳು ಕೂಡ ಬೇಕಾಗ್ತದೆ. ಪತ್ರ ಹರಿತು ಕೂಡ ಬೇಕಾಗ್ತದೆ. ಹೀಗಾಗಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. 4 ಸರಿಯಾದ ಉತ್ತರ. ಇನ್ನು 66ನೇ ಪ್ರಶ್ನೆ. ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಯಾವಾಗ ನಾಶ ಆಗ್ತದೆ? ಜೋರಾದ ಗಾಳಿ ಬೀಸಿದಾಗ, ಕಟ್ಟಡ ನಿರ್ಮಿಸುವಾಗ, ಗಿಡ ನೆಡುವಾಗ ಅಥವಾ ವ್ಯವಸಾಯ ಮಾಡುವಾಗ. ಸರಿಯಾದ ಉತ್ತರ ಜೋರಾಗಿ ಗಾಳಿ ಬೀಸಿದಾಗ. 1 ರೈಟ್ ಆನ್ಸರ್. ನೆಕ್ಸ್ಟ್ 67ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಹತ್ತಿ, ಕಬ್ಬು, ಗಜ್ಜರಿ, ಶುಂಠಿ. ಯಾವುದಾಗುತ್ತೆ? ಸರಿಯಾದ ಉತ್ತರ ಹತ್ತಿ ಆಗಿದೆ. 1 ಈಸ್ ರೈಟ್ ಆನ್ಸರ್. ಇನ್ನು 68ನೇ ಪ್ರಶ್ನೆ ನೋಡ್ರಿ. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ನಾವು ಭರತ ಶಕ್ತಿ ಅಂತ ಕರಿತೀವಿ. ಟೈಡಲ್ ಎನರ್ಜಿ ಅಂತ ಕರಿತೀವಿ. ಅಂದ್ರೆ ಭರತ ಶಕ್ತಿ. 4 ಸರಿಯಾದ ಉತ್ತರ. ಇನ್ನು 69ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ? ಅಂದರೆ ಕೆಲಸ ನಡಿಬೇಕಾದ್ರೆ ಸ್ಥಾನ ಪಲ್ಲಟ ಆಗಬೇಕು. ಹೌದಾ? ಗಿಡಗಳಿಗೆ ನೀರು ಹಾಕುವುದು. ಎಸ್, ಕೆಲಸ ನಡೆದೈತೆ. ತರಗತಿಯಲ್ಲಿ ಬೆಂಚುಗಳನ್ನು ಜೋಡಿಸುವುದು. ಎಸ್, ಇದು ಸರಿಯಾದ ಕೆಲಸ ನಡೆದೈತೆ ಅಂತ ಅರ್ಥ. ಇನ್ನು ಬಾವಿಯಿಂದ ನೀರು ಸೇದುವುದು. ಇನ್ನು ಗೋಡೆಯನ್ನು ತಳ್ಳುವುದು. ಇಲ್ಲಿ ಯಾವುದೇ ಸ್ಥಾನ ಪಲ್ಲಟ ಆಗಿಲ್ಲ. ಹೀಗಾಗಿ ಕೆಲಸ ನಡೆದಿಲ್ಲ ಅಂತ ಸೂಚಿಸುತ್ತೆ. 4 ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 70ನೇ ಪ್ರಶ್ನೆ ನೋಡ್ರಿ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ H2O. ಹೌದಾ? ಹೈಡ್ರೋಜನ್ 2 ಮತ್ತು ಆಕ್ಸಿಜನ್ 1. ಹೀಗಾಗಿ ಸರಿಯಾದ ಉತ್ತರ 2:1. 3 ಸರಿಯಾದ ಉತ್ತರ. 73. ನೆಕ್ಸ್ಟ್ 71ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತನೂ ಹೆಚ್ಚಾಗಿರ್ತದೆ? ಅಂದ್ರೆ ತನ್ನ ಸುತ್ತುವಂಥ ಒಂದು ಅವಧಿ ಏನಂತೇವೆ? 1 ದಿನ ಅಂತೀವಿ. ಸೂರ್ಯನ ಸುತ್ತುವಂಥ ಅವಧಿಗೆ 1 ವರ್ಷ ಅಂತೀವಿ. ಹಾಗಾದರೆ ಶುಕ್ರ ಗ್ರಹ ಸರಿಯಾದ ಉತ್ತರ. ಅಂದರೆ ಸೂರ್ಯನ ಅಂದರೆ ಸುತ್ತಲಿಕ್ಕೆ ಅದು 225 ದಿನಗಳನ್ನು ತೆಗೆದುಕೊಂಡ್ರೆ ತನ್ನ ಸುತ್ತುಕೊಳ್ಳೋಕ್ಕೆ 243 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಹೀಗಾಗಿ ಅದರ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗೈತಿ. ಸರಿಯಾದ ಉತ್ತರ 1 ಶುಕ್ರ ಗ್ರಹ. ಇನ್ನು 72ನೇ ಪ್ರಶ್ನೆ. ಉತ್ಪನ್ನನ ಹೊಂದುವ ವಸ್ತುವಿಗೆ ಉದಾಹರಣೆ. ಉತ್ಪನ್ನನ ಅಂದ್ರೇನು? ಘನ ವಸ್ತುವಿನಿಂದ ನೇರವಾಗಿ ಅನಿಲ ವಸ್ತುವಿಗೆ ಪರಿವರ್ತನೆ ಆಗುವಂಥ ಒಂದು ಪ್ರಕ್ರಿಯೆ. ಇದರಲ್ಲಿ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ನ್ಯಾಪ್ಥಲಿನ್ ಬಾಲ್ಗಳು. ಸರಿಯಾದ ಉತ್ತರ ಯಾವುದು? ನ್ಯಾಪ್ಥಲಿನ್ ಬಾಲ್ಗಳು. ನೆಕ್ಸ್ಟ್ 73ನೇ ಪ್ರಶ್ನೆ. ಒಂದು ಘಟಕದ ಪರಿಮಾಣವು ಒಳಗೊಂಡಿರುವಂತಹ ದ್ರವ್ಯರಾಶಿಯ ಪ್ರಮಾಣ ಏನಾಗಿರ್ತದೆ? ಸಾಂದ್ರತೆ ಆಗಿರ್ತದೆ. 3 ಇಸ್ ದ ರೈಟ್ ಆನ್ಸರ್. 74ನೇ ಪ್ರಶ್ನೆ ನೋಡ್ರಿ. ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನೀರಿನಲ್ಲಿ ವಿಲೀನವಾಗಿರುವಂತಹ ಲವಣ ಮತ್ತು ಖನಿಜಾಂಶಗಳಿಂದ
ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ ಅಂತ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 75ನೇ ಪ್ರಶ್ನೆ. ಅಕ್ಕಿಯ ಹೊರ ಮೇಲ್ಮೈಯಲ್ಲಿರುವಂತಹ ವಿಪುಲವಾಗಿರುವಂತಹ ಜೀವಸತ್ವ ಯಾವುದು ಅಂದರೆ ವಿಟಮಿನ್ ಬಿ ಜೀವಸತ್ವ. 2 ರೈಟ್ ಆನ್ಸರ್. 76ನೇ ಪ್ರಶ್ನೆ. ಕೆಳಗಿನಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣಶಕ್ತಿಯಾಗಿ ಪರಿವರ್ತಿಸುವ ಒಂದು ವಿಧಾನ. ಸೊ ಯಾವುದಪ್ಪ ಅಂದರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಅಂದರೆ ಒಂದು ಉಷ್ಣ ಪ್ರಭಾವದ ಒಂದು ಪರಿಣಾಮದಿಂದಾಗಿ ಏನಾಗ್ತದೆ, ಮೊದಲಿಗೆ ಬಿಸಿಗೊಂಡು ತದನಂತರ ಏನಾಗ್ತದೆ, ಅದು ಉಷ್ಣ ಶಕ್ತಿಯಾಗಿ ಬಿಡುಗಡೆಯಾಗಿ ನಮ್ಮ ಬಟ್ಟೆಗಳನ್ನೆಲ್ಲ ನಾವು ಆ ಒಂದು ಉಷ್ಣತೆಯಿಂದ ಇಸ್ತ್ರಿ ಮಾಡ್ಬೋದು. ಹೀಗಾಗಿ 2 ಸರಿಯಾದ ಉತ್ತರ. ಇನ್ನು 77ನೇ ಪ್ರಶ್ನೆ. ಇಂಗುಗುಂಡಿ ಅಥವಾ ಸೋಕ್ಪಿಟ್ಟುಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ಏನಂದರೆ ಜಲಮಾಲಿನ್ಯ ತಡೆಗಟ್ಟುವುದಾ, ಅಂತರ್ಜಲವನ್ನು ಮರುಪೂರಣಗೊಳಿಸಬಹುದಾ, ಭೂಮಿಯನ್ನು ತಂಪಾಗಿಡ್ಬೋದಾ ಅಥವಾ ನದಿಗಳನ್ನು ಪುನರ್ಜನಗೊಳಿಸುವುದಾ? ಸರಿಯಾದ ಉತ್ತರ 2 ಅಂತರ್ಜಲವನ್ನು ಮರುಪೂರಣಗೊಳಿಸುವುದು, ಅಂದರೆ ಮಳೆ ನೀರು ಕೊಯ್ಲು ಅಂತೇನೋ, ಹೌದಾ, ಇಂಗುಗುಂಡಿ. ಅದನ್ನು ಸರಿಯಾದ ಉತ್ತರ ಇಲ್ಲಿ 2 ಅಂತೆ. ಇನ್ನು 78ನೇ ಪ್ರಶ್ನೆ. ಹೇಳಿಕೆ 1 ಏನಿದೆ? ಎ ಬದಲಿ ಇಂಧನಗಳ ಮೂಲಗಳಾದ ಸೌರಶಕ್ತಿ, ಅಂದರೆ ಇಂಧನ ಮೂಲಗಳ ಬದಲಾದ 78ನೇ ಪ್ರಶ್ನೆ. ಹೇಳಿಕೆ 1 ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಹೇಳಿಕೆ ಬಿ ನಗರೀಕರಣದಿಂದ ವಾಯು ಮಾಲಿನ್ಯ ಕಡಿಮೆ ಆಗ್ತದೆ. ಈ ಮೇಲಿನ ಹೇಳಿಕೆಯಲ್ಲಿ ಯಾವುದು ಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಳಿಕೆಯಲ್ಲಿ 1 ಸರಿಯಾಗಿದೆ ಮತ್ತು ಹೇಳಿಕೆ ನಗರೀಕರಣದಿಂದ ವಾಯು ಮಾಲಿನ್ಯ ಕಡಿಮೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಸೊ ಅದು ತಪ್ಪಾಗಿದೆ. ಹೀಗಾಗಿ ಹೇಳಿಕೆ 1 ಸರಿ ಮತ್ತು ಹೇಳಿಕೆ ಬಿ ತಪ್ಪು. ಹೀಗಾಗಿ 1 ಈಸ್ ದ ರೈಟ್ ಆನ್ಸರ್. 1 ಸರಿಯಾದ ಉತ್ತರ. ಇನ್ನು 79ನೇ ಪ್ರಶ್ನೆ ನೋಡ್ರಿ. ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಎ ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳು. ಎಸ್, ಒಪ್ತೀರಾ? ಕರೆಕ್ಟ್ ಇದೆ. ಇನ್ನು ಹೇಳಿಕೆ ಬಿ ಏನಿದೆ? ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಒಂದು ಸಂರಕ್ಷಣೆ ಆಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂದರೆ 2 ಹೇಳಿಕೆಗಳು ಏನಿದೆ ಸರಿಯಾಗಿರುವುದರಿಂದ 4 ಸರಿಯಾದ ಉತ್ತರ ಆಗಿದೆ. ಇನ್ನು ಕೊನೆಯ ಪ್ರಶ್ನೆ ವಿಜ್ಞಾನದದ್ದು. ಈ ಕೆಳಗಿನಗಳಲ್ಲಿ ಯಾವುದು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಿವೆ? ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಕರೆಕ್ಟ್. ಜನರ ಆರೋಗ್ಯ ಉತ್ತಮವಾಗಿರುತ್ತದೆ. ಇದು ತಪ್ಪು. ಇನ್ನು ಮಸಾಲೆಯುಕ್ತ ಆಹಾರ ಅಥವಾ ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆಯನ್ನು ಹೆಚ್ಚಾಗುವಂತೆ ಮಾಡಿದೆ. ಇದು ಸರಿ. ಹಾಗಾದರೆ ಯಾವ ಸರಿ ಇದಾವೆ? ಎ ಮತ್ತು ಸಿ ಸರಿಯಾಗಿದ್ದಾವಲ್ವಾ? ಹಾಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? 2. ಸೊ 2 ರೈಟ್ ಆನ್ಸರ್. ಸೊ ಇಲ್ಲಿ ತನಕ ವಿಜ್ಞಾನದ ಒಂದು ಬಿಡಿಸಿದ್ದೀವಿ, 20 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಈಗ ನೆಕ್ಸ್ಟು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಬಿಡಿಸೋಣ. ಹ್ಯಾವ್ ಎ ಗುಡ್ ಡೇ.